ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ಗುಪ್ತಚರ ಸಿಡಿಸಿರುವ ಸ್ಫೋಟಕ ವಿಚಾರ. ಮೋದಿ ಬಹುದೊಡ್ಡ ಸ್ಟೆಪ್ ಅನ್ನ ತಗೊಳ್ತಿದ್ದಾರೆ. ಇದು ಭಾರತದ ಅಸ್ತಿತ್ವದ ಪ್ರಶ್ನೆ ಅನ್ನೋ ತನಕ ಸೀರಿಯಸ್ ಮ್ಯಾಟರು. ಭಯಂಕರವಾದಂಥ ಸುದ್ದಿ ಬ್ಲಾಸ್ಟ್ ಆಗ್ತಾ ಇದೆ ಈಗ. ಏನದು ಹಾಗಾದ್ರೆ? ಸೇನೆ ಗಡಿಯಲ್ಲಿ ನಡೆಸಿರುವಂಥ ತಯಾರಿ, ಬಾಂಗ್ಲಾದಲ್ಲಿ ಗಲಭೆ ಭುಗಿಲೆದ್ದಿರುವ ಹೊತ್ತಲ್ಲಿ ಮೋದಿ ನಿರ್ಧಾರ ಏನು? ಹಾಗಾದ್ರೆ ಗುಪ್ತಚರ ರಿಪೋರ್ಟ್ಸ್ ಏನು ಹೇಳ್ತಾ ಇದ್ದಾವೆ ಮತ್ತು ಹೈ ಲೆವೆಲ್ ಕಮಿಟಿ ರಿಪೋರ್ಟ್ ಬೆಚ್ಚಿ ಬೀಳಿಸ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಶರೀಫ್ ಒಸ್ಮಾನ್ ಅಹದಿ ನಿಧನದ ಬಳಿಕ ಬಾಂಗ್ಲಾದಲ್ಲಿ ಏನಾಗಿದೆ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಪತ್ರಿಕಾ ಕಚೇರಿಗಳು, ಭಾರತದ ರಾಯಭಾರಿ ಕಚೇರಿ ನುಗ್ಗಿದ್ದಾರೆ, ಧ್ವಂಸ ಮಾಡೋ ಪ್ರಯತ್ನ, ಬೆಂಕಿ ಹಚ್ಚಿ ಅಲ್ಲಿ ಹಿಂದೂಗಳನ್ನೆಲ್ಲ ಹಾದಿ ಬೀದಿಯಲ್ಲಿ ಸುಟ್ಟು ಹಾಕೋ ತನಕ ಪರಿಸ್ಥಿತಿ ಹದಗೆಟ್ಟಿದೆ. ಭಾರತನೇ ಈ ಹತ್ಯೆ ಮಾಡಿದ್ದು ಅನ್ನೋನ್ ಗನ್ಮ್ಯಾನ್ಗಳ ಮೂಲಕ ಅಂತ ಅಲ್ವಾ ಭಾರತ ಕಡೆಗೆ ಬೆರಳು ತೋರಿಸ್ತಿರೋದು. ಲಾಸ್ಟ್ ಇಯರ್ ಹಸೀನಾ ಸರ್ಕಾರವನ್ನು ಶೇಕ್ ಮಾಡಿ ದೊಡ್ಡ ಗಲಾಟೆಯ ನೇತೃತ್ವ ಹೊತ್ತಿದ್ದ ತಂಡದಲ್ಲಿ ಪ್ರಮುಖನಾಗಿದ್ದಂಥ ಈ ಹದಿ ಭಾರತದ 7 ಸಿಸ್ಟರ್ಸ್, ನಮ್ಮ ಈಶಾನ್ಯ ಭಾರತವನ್ನು ಕಟ್ ಮಾಡ್ತೀನಿ ಅಂತ ನಕ್ಷೆ ರೆಡಿ ಮಾಡಿಕೊಂಡು ಮುಂದಿನ ವರ್ಷ ಬರುವಂಥ ಚುನಾವಣೆಗೆ ರೆಡಿ ಮಾಡಿಕೊಂಡಿದ್ದ ಹದಿ ಅಲ್ಲೇ ಸತ್ತ ಹೆಣ ಆಗ್ತಾನೆ. ಯಾರೋ ಅಪರಿಚಿತರ ಬಂದು ಹೊಡೆದು ಹಾಕ್ತಾರೆ. ಹೇಗೂ ಅನ್ನೋನ್ ಗನ್ಮ್ಯಾನ್ಗಳು ಭಾರತ ಅಂತ ಸುದ್ದಿಗಳಿರೋದ್ರಿಂದಾಗಿ ಭಾರತನೇ ಈತನ ಹತ್ಯೆನೂ ಮಾಡಿದೆ ಅಂತ ಅವರೇ, ಅದೇ ಪಕ್ಷದವರೇ ಹೊಡೆದು ಹಾಕಿ ಈ ಬಾಂಗ್ಲಾದಲ್ಲಿ ಈಗ ಆಡಳಿತ ನಡೆಸ್ತಾ ಇರೋರೇ ಹೊಡೆದು ಹಾಕಿ ಭಾರತ ಕಡೆಗೆ ಬೆರಳು ತೋರಿಸ್ತಿದ್ರು. ಅಚ್ಚರಿ ಇಲ್ಲ, ಯಾಕಂದ್ರೆ ಈಗ ಬರ್ತಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಿರೋದೇ ಅದನ್ನ. ಈ ಹದಿ ಹತ್ಯೆ ಆಗಿರೋದೇ ISI ಅಂದ್ರೆ ಪಾಕಿಸ್ತಾನದ ISI ಮತ್ತು ಬಾಂಗ್ಲಾದ ಇಂಟೆಲಿಜೆನ್ಸ್ ಕಾರ್ಯಾಚರಣೆಯಿಂದ ಅನ್ನುವಂತಹ ವಾಸನೆ ಈಗ ಬರ್ತಾ ಇದೆ. ಅವರೇ ಆತನನ್ನ ಹೊಡೆದು ಹಾಕಿ ಮುಂದಿನ ವರ್ಷ ಇರುವಂತಹ ಎಲೆಕ್ಷನ್ಗೆ ಭಯಂಕರವಾದ ಅಲೆ ಎಬ್ಸೋದು. ಒಂದು ತಲೆ ಹೋದ್ರೆ ಏನಂತೆ, ಅವ್ರ ಪಕ್ಷ ಗೆದ್ದು ಬರಬೇಕು, ಈಗ ಟೆಂಪ್ರರಿ ಆಗಿ ಸಿಕ್ಕಿರುವಂತಹ ಆಡಳಿತವನ್ನ ಗಟ್ಟಿ ಮಾಡ್ಕೊಳ್ಬೇಕು, ಭಾರತದ ವಿರುದ್ಧ ದೊಡ್ಡ ದಂಗೆ ಶುರುವಾಗಬೇಕು. ಬಾಂಗ್ಲಾ ಎದುರಿಸೋದಕ್ಕೆ ಹೋದ್ರೆ, ಬಾಂಗ್ಲಾದ ವಿರುದ್ಧ ಭಾರತ ದಾಳಿ ಮಾಡೋಕೆ ಹೋದ್ರೆ ಪಾಕಿಸ್ತಾನ ಅಟ್ಯಾಕ್ ಮಾಡಬೇಕು. ಏಕಕಾಲಕ್ಕೆ 2-3 ಕಡೆಯಿಂದ ಭಾರತ ಮೇಲೆ ದಾಳಿ ಮಾಡಬೇಕು. ಇಷ್ಟೇ ಸಿಂಪಲ್ ಫಾರ್ಮುಲಾ ಔಟ್ ಆಗಿದೆ. ಭಾರತಕ್ಕೆ ಕನೆಕ್ಟೆಡ್ ಆಗಿರುವ, ಕನೆಕ್ಟೆಡ್ ಆಗಿರುವ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದಲ್ಲಾಗ ಕೇಳ್ತಿರತ್ತಲ್ವಾ, 2 ಡಜನ್ 3 ಡಜನ್ ಅವರೇ ಇಲ್ಲೂ ಮಾಡಿದ್ದಾರೆ ಅಂತ ಈಗ ಇವರು ಹೊಸ ಕಥೆಯನ್ನ ಕಟ್ಟಿರೋದು. ಶೇಖ್ ಹಸೀನಾ ಭಾರತ ಒಪ್ಪಿಸ್ತಿಲ್ಲ ಅನ್ನೋದೊಂದು ಆಕ್ರೋಶ, ಮತ್ತೆ ಭಾರತ ಈಗ ಬೇರೆ ಯಾರನ್ನೂ ಅಲ್ಲ ಅಮೆರಿಕವನ್ನು ಎದುರು ಹಾಕ್ಕೊಂಡಿರೋದ್ರ ಎಫೆಕ್ಟ್ ಇದು. ಪಾಕಿಸ್ತಾನ ಒಂದು ಸಾಲಲ್ಲ ಬಾಂಗ್ಲಾನೂ ಹಿಡ್ಕೊಂಡ್ರೆ ಎರಡೂ ಕಡೆಯಿಂದ ಭಾರತವನ್ನು ನೆಲಕಚ್ಚಿಸಬಹುದು ಅನ್ನುವಂತಹ ಡೀಪ್ ಸ್ಟೇಟ್ ಪ್ಲಾನ್ ಅಂತೂ ಇಲ್ಲಿ ಬಯಲಾಗಿದೆ. ಸರಿ, ಈಗ ಏನು ಮಾಡ್ತಾರೆ ನೆಕ್ಸ್ಟ್? ಮೋದಿ ಏನು ಮಾಡ್ತಾರೆ? ಇದು ಸಣ್ಣ ಸಮಸ್ಯೆ ಅಲ್ಲ ನೋಡಿ, ಒಂದು ಬೆಚ್ಚಿ ಬೀಳಿಸುವಂಥ ರಿಪೋರ್ಟು. ಇದು ಎಕ್ಸ್ಟರ್ನಲ್ ಅಫೇರ್ಸ್ ಕಮಿಟಿ ಆನ್ ಎಕ್ಸ್ಟರ್ನಲ್ ಅಫೇರ್ಸ್, ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಎಕ್ಸ್ಟರ್ನಲ್ ಅಫೇರ್ಸ್. ಇದು ಶಶಿ ತರೂರ್ ಅವರು ಹೆಡ್ ಮಾಡ್ತಾರೆ. ನಾನ್ ಗವರ್ಮೆಂಟಲ್ ಅಫಿಷಿಯಲ್ಸು ಮತ್ತು ಎಕ್ಸ್ಪರ್ಟ್ಸು ಎಲ್ಲ ಇರುವಂಥ ಒಂದು ಕಮಿಟಿ ಇದು. ಇವರು ವಿದೇಶಾಂಗ ನೀತಿ, ವಿದೇಶಗಳಲ್ಲಿ ಆಗ್ತಿರುವಂಥ ಬೆಳವಣಿಗೆಯ ಬಗ್ಗೆ ಖರಾರುವಕ್ಕಾಗಿ ರಿಪೋರ್ಟನ್ನು ಇಡ್ತಾರೆ, ನೆಕ್ಸ್ಟ್ ಆ್ಯಕ್ಷನ್ಗೆ ಅನುವು ಮಾಡಿಕೊಡೋ ರೀತಿಯಲ್ಲಿ. ಶಶಿ ತರೂರ್ ಅವರು ಹೆಡ್ ಮಾಡ್ತಾ ಇದ್ದಾರೆ ಈಗ ಒಂದು ಮಹತ್ವದ ರೋಲನ್ನು. ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ಬೆಚ್ಚಿ ಬೀಳಿಸುವಂಥ ಮಾಹಿತಿ ಇದು. 1971 ಅಂದರೆ ಬಾಂಗ್ಲಾ ಸಪರೇಷನ್, ಇಂಡೋ ಪಾಕ್ ಯುದ್ಧ, ಅದರ ಬಳಿಕ ಈ 2025ರಲ್ಲಿ ನಡೀತಾ ಇರೋದೇ ಅತ್ಯಂತ ಭಯಾನಕವಾದದ್ದು. 1971ರ ಬಳಿಕ ಇದುವರೆಗೆ ಇಂಥ ಸಿಚುವೇಶನ್ ಸೃಷ್ಟಿಯಾಗಿರಲಿಲ್ಲ. ಅಷ್ಟು ಗಂಭೀರ ಸ್ವರೂಪ ತಲುಪತ್ತೆ ಈ ಬೆಳವಣಿಗೆ ಅಂತ. ಸುಮ್ಮನೆ ಬಾಂಗ್ಲಾದಲ್ಲಿ ಗಲಾಟೆ ಆಯಿತು, ಗಲಭೆ ಆಯಿತು, ಅಲ್ಲಿ ಹೊತ್ತು ಉರಿತು, ಏನೋ ಸಮಾಧಾನ ಮಾಡ್ತಾರೆ, ಎಲೆಕ್ಷನ್ಗೋಸ್ಕರ ಅವರವರು ಕಿತ್ತಾಡ್ಕೊಳ್ತಿದ್ದಾರೆ ಅಲ್ಲ. ಇದು ಭಾರತವನ್ನೇ ಟಾರ್ಗೆಟ್ ಮಾಡ್ತಿರೋದು. ಎಲ್ಲಿ ತನಕ ಅಂದರೆ ಭಾರತದ ಅಸ್ತಿತ್ವನ ಬಾಂಗ್ಲಾದೇಶ ಕಿತ್ಕೊಳ್ಳೋಕೆ ಇರಬಹುದು. ಒಂದೇ ಒಂದು ಸಲ ನಮ್ಮ ಆರ್ಮಿ ಮೈಗೊಡವು ನಿಂತರೆ ಬಾಂಗ್ಲಾ ಒಡಿಸಾಗತ್ತೆ, ಅದು ಬೇರೆ ವಿಷಯ. ಆದರೆ ಇದು ತುಂಬ ಡೀಪ್ ಪ್ಲಾನಿಂಗ್ ಇದೆ. ಬರೀ ಬಾಂಗ್ಲಾ ಅಲ್ಲ, ಬರೀ ಪಾಕಿಸ್ತಾನ ಅಲ್ಲ,
ಸುತ್ತುವರಿದು 3-4 ಕಡೆಯಿಂದ ಭಾರತ ಮುಗಿಸ್ಬೇಕು ಅಂತ ಅಮೆರಿಕದಂತಹ ರಾಷ್ಟ್ರಗಳು ಮಾಡಿರೋ ಪ್ಲಾನ್ ಅನ್ನೋದು ಖಚಿತವಾಗಿ ಕಾಣ್ತಿದೆ ಇಲ್ಲಿ. ಇದು ವೆರಿ ಡೀಪರ್ ಸ್ಟ್ರಕ್ಚರಲ್ ಮತ್ತು ಲಾಂಗ್ ಟರ್ಮ್ ಇಶ್ಯೂ. 1971 ಯುದ್ಧದ ಬಳಿಕ ಭಾರತಕ್ಕೆ ಎದುರಾಗಿರುವ ಅತಿ ದೊಡ್ಡ ಸಮಸ್ಯೆ ಅನ್ನುವಂತಹ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಇಸ್ಲಾಮಿಸ್ಟ್ ಫೋರ್ಸಸ್ ರೀ ಎಮರ್ಜೆನ್ಸ್ ಆಗತ್ತೆ. ಈ ಬೆಳವಣಿಗೆಯಲ್ಲಿ ಇಸ್ಲಾಮಿಸ್ಟ್ ಫೋರ್ಸಸ್ ಈಗ ಬಹಳ ಶಕ್ತಿಯುತವಾಗ್ತಿರುವಂತಹ ಬೆಳವಣಿಗೆ. 1971 ಆದ ಬಳಿಕ ಅಲ್ಲಿಂದ ಇಲ್ಲಿ ತನಕ ನೋಡಿದ್ರೆ ಡೊಮೆಸ್ಟಿಕ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅನ್ನೇ ಬದಲಿಸುವಂತಹ ಬೆಳವಣಿಗೆ. ಹಾಗೆ ಚೀನಾ ಮತ್ತು ಪಾಕಿಸ್ತಾನ, ಅಮೆರಿಕ ಎಲ್ಲರ ರೋಲ್ ಅನ್ನ ಒಳಗೊಂಡಿರುವಂತಹ ಬೆಳವಣಿಗೆ. ಅವ್ರವ್ರು ಕಿತ್ತಾಡ್ಕೊಂಡ್ರು ಪರವಾಗಿಲ್ಲ, ಚೀನಾ ಅಮೆರಿಕ ದೊಡ್ಡ ದೊಡ್ಡ ರಾಷ್ಟ್ರಗಳು. ಈಗ ಭಾರತ ಬೆಳೆಯೋದು ಬೇಕಾಗಿಲ್ಲ, ಯಾಕಂದ್ರೆ ಭಾರತ ಅಷ್ಟು ವೇಗವಾಗಿ ಬೆಳೀತಿದೆ. ಜಾಗತಿಕ ಸ್ಲೋ ಡೌನ್ ಪರಿಸ್ಥಿತಿಯಲ್ಲಿ, ಆರ್ಥಿಕವಾಗಿ ಪೆಟ್ಟು ಬಿದ್ದಿರುವ ಪರಿಸ್ಥಿತಿಯಲ್ಲಿ ಭಾರತ ಮಾತ್ರ ಯಾರಿಂದಲೂ ತಡೆಯೋದಕ್ಕಾಗ್ತಿಲ್ಲ. ಇದೆಲ್ಲವೂ ಕಂಗೆಡಿಸ್ತಾ ಇದೆ, ಜಗತ್ತನ್ನು ಕಂಗೆಡಿಸ್ತಿದೆ. ಇಡೀ ಜಗತ್ತಿಗೆ ಭಾರತ ಇವತ್ತು ಕುಸಿದು ಬೀಳೋದು ಬೇಕಾಗಿದೆ. ಸಿಂಪಲ್ ಫಾರ್ಮುಲಾ ಈ ಎಲ್ಲ ಬೆಳವಣಿಗೆ ಹಿಂದೆ ಕಾಣಿಸ್ತಿರೋದು. ಸೊ ಏನು ಹೇಳಿದೆ ಈ ಕಮಿಟಿ ರಿಪೋರ್ಟು? ಒಂದು ಬೆಳವಣಿಗೆ, ದೊಡ್ಡ ಬೆಳವಣಿಗೆನೇ ಆಗಬೇಕಾಗಿದೆ. 1971 ಇಂದಿರಾ ಗಾಂಧಿಯವರ ಕಾಲದಲ್ಲಾದಂತಹ ಯುದ್ಧದ ಬಳಿಕ ಅತಿ ದೊಡ್ಡ ಸವಾಲು ಈಗ ಮೋದಿ ಅವಧಿಯಲ್ಲಿ ಬಂದೆರಗಿದೆ. ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ? ಅಜಿತ್ ದೋವಲ್ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಒಂದು ಮಿಸ್ಟೇಕು ವಿವಿಧ ಜಾಗತಿಕ ಶಕ್ತಿಗಳನ್ನು ಹೇಗೆಲ್ಲ ದಾರಿ ತಪ್ಪಿಸ್ಬಿಡ್ತು ಅಂತ. ಓಕೆ, ಬಂದರು, ಏನೋ ಒಂದು ಸಿಟ್ಟಿಗೋ ಅಥವಾ ಪ್ರತಿಷ್ಠೆಗೋ ಹೊಡೆದು ಹಾಕಿದ್ರು, ಆ ದೇಶದ ದಾರಿ ತಪ್ಪು ಹೋಗ್ಬಿಡುತ್ತೆ, ಹಳಿ ತಪ್ಪು ಹೋಗ್ಬಿಡುತ್ತೆ. ಸೊ ನಮಗೆ ಬಾಂಗ್ಲಾದೇಶ ಬಹಳ ದೊಡ್ಡ ವಿಷಯವೇ ಅಲ್ಲ, ಹೊಸಕಿ ಹಾಕಬಹುದಾದಷ್ಟೇ ಸಣ್ಣ ವಿಷಯ. ಆದರೆ ಅಮೆರಿಕ ಹಿಂದ್ಗಡೆ ನಿಂತಿದೆ, ಚೀನಾ ಬರುತ್ತೆ, ಇಬ್ಬರೂ ಕೂಡ ಭಾರತವನ್ನು ನಾಶ ಮಾಡೋಕೆ ಕಾಯ್ತಿದ್ದಾರೆ. ಬಾಂಗ್ಲಾದಲ್ಲಿ ಭಾರತದ ಮಿಲಿಟರಿ ಅಟ್ಯಾಕ್ ಆಗಲಿ ಅಂತಾನೆ ನಾವು ಈಗ ಟ್ರಿಗರ್ ಆಗಬೇಕು ಅಂತಾನೇ ಮಾಡಿರುವಂಥ ಈ ಎಲ್ಲ ಬೆಳವಣಿಗೆ ಅನ್ನೌನ್ ಗನ್ಮ್ಯಾನ್ಗಳ ಮೇಲೆ ಹಾಕಿ ಭಾರತಕ್ಕೆ ಕನೆಕ್ಷನ್ ಕೊಟ್ಟು ನಾವು ಎಚ್ಚೆತ್ತುಕೊಂಡು ಬಂದೇ ಬಿಡಬೇಕು ಅಂತಾನೆ ಶುರುವಾಗಿರುವಂಥ ಗಲಾಟೆ ಇದು. ಸೊ ನಾವು ಬಾಂಗ್ಲಾ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ನಮ್ಮ ಮೇಲೆ ಮುಗಿ ಬೀಳೋದಿಕ್ಕೆ ಕಾಯ್ತಾ ಇದೆ. ಮತ್ತು ನಾವು ಪಾಕಿಸ್ತಾನಕ್ಕೆ ಹೊಡಿಬೇಕು. ಅಲ್ಲಿ ಸೌದಿ ಸೀನಿಗೆ ಬರುತ್ತೆ, ಯಾಕಂದರೆ ಯಾವುದೇ ಆ್ಯಕ್ಟ್ ಆಫ್ ವಾರ್ ಪಾಕಿಸ್ತಾನದ ಮೇಲೆ ಆದರೆ ಅದು ನನ್ನ ಮೇಲೆ ದಾಳಿ ಅಂತ ಸೌದಿ ಕನ್ಸಿಡರ್ ಮಾಡೋ ರೀತಿಯಲ್ಲಿ ಒಪ್ಪಂದ ಮಾಡಿಕೊಂಡಿದೆ. ಸೊ ಎಲ್ಲೆಡೆಯಿಂದ ಭಾರತಕ್ಕೆ ಶತ್ರುಗಳ ಸರಮಾಲೆ ಸೃಷ್ಟಿಯಾಗಬೇಕು, ಅಮೆರಿಕದ ಕೈಕಾಲು ಹಿಡಿಬೇಕು. ನಾವು ಇಷ್ಟೆಲ್ಲ ಪ್ಲ್ಯಾನ್ ಇಟ್ಟುಕೊಂಡೇ ಇಲ್ಲಿ ಪಕ್ಕದಲ್ಲಿ ಹೊತ್ತಿಸಿರೋ ಕಿಡಿ ಇದು. ಬಹಳ ಸೀರಿಯಸ್ ಇದು ಅನ್ನುವಂಥ ರಿಪೋರ್ಟ್ ಈಗ ಲಭ್ಯವಾಗ್ತಿದೆ. ನೋಡಿ, ಭಾರತ ಸೈನ್ಯ ರೆಡಿ ಅಂತೂ ಆಗಿದೆ. ಮಿಜೋರಾಮಲ್ಲಿ ಈಗ ಮೇಜರ್ ಮಿಲಿಟರಿ ಬೇಸ್ ಸೆಟಪ್ ಆಗಿದೆ. ಅಂದರೆ ಅನ್ಯೂಶುವಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ ಬಾರ್ಡ್ರಲ್ಲಿ. 7 ಮೌಂಟೇನ್ ಸ್ಟ್ರೈಕ್ ಆಫ್ ಸರ್ವೆ ಎಲ್ಲ ನಡೀತಾ ಇದೆ. ಮತ್ತು BSF ಬಂಕರ್ಸು, ಬ್ಲಾಸ್ಟ್ ಪ್ರೂಫ್ ಶೆಲ್ಟರ್ಸು, ಅಂಡರ್ಗ್ರೌಂಡ್ ಎಲ್ಲ ಬೇಕಾದಂತಹ ಶಸ್ತ್ರಾಸ್ತ್ರಗಳ ತಯಾರಿ ಮಾಡಿಕೊಂಡಿದೆ. ಸೊ ರುಟೀನ್ ವರ್ಕ್ ಬಿಟ್ಟು ಪ್ರಿಪೇರ್ಡ್ನೆಸ್ ಕಾಣ್ತಿದೆ. ಸೊ ಬಾಂಗ್ಲಾ ಗಡಿಯಲ್ಲಿ ಭಾರತ ಈಗ ಎದ್ದು ನಿಲ್ಲೋಕೆ ರೆಡಿ ಅಂತೂ ಆಗಿದೆ. ಬಟ್ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಯೋಚಿಸಿ ಹ್ಯಾಂಡಲ್ ಮಾಡಬೇಕಾಗಿದೆ ಭಾರತ. ಅಫ್ಘಾನಿಸ್ತಾನದನ್ನೆಲ್ಲ ಯೂಸ್ ಮಾಡಿಕೊಂಡು ಭಾರತಕ್ಕೆ ಸಮಸ್ಯೆ ಮಾಡಬೇಕು ಅನ್ನೋ ಪ್ರಯತ್ನ ಆಯಿತು, ಅದು ಫೇಲ್ ಆಯಿತು. ಅಫ್ಘಾನಿಸ್ತಾನ ಭಾರತಕ್ಕೆ ಹತ್ತಿರ ಆಯಿತು. ಮತ್ತು ನೇಪಾಳದಿಂದ ನೋಡಿದ್ರು, ಪ್ರಯತ್ನ ಮಾಡಿದ್ರು. ವಿವಿಧ ಕಡೆಗಳಿಂದ ನಮ್ಮ ನೇಬರ್ಸ್ ಯೂಸ್ ಮಾಡಿಕೊಂಡು ಪ್ರಯತ್ನ ಆಗ್ತಾನೇ ಇದೆ. ನೋಡಿ, ಅಮೆರಿಕ ಯಾಕೆ ಈ ರೀತಿ ಪ್ರತಿಷ್ಠೆಗೆ ಹೊಡೆತ ಬಿದ್ದಿದೆ, ಅವ್ರಿಗೆ ಮೈ ಪರಚಿಕೊಳ್ತಿದ್ದಾರೆ. ಟ್ರೇಡ್ ಡೀಲು ಅಲ್ಲ, ಟ್ಯಾರಿಫು ಅಲ್ಲ, ಅದೆಲ್ಲ ಒಂದು ನೆಪ ಅಷ್ಟೇ. ಹೆಂಗೆ ಅವರ ಈಗೋ ಹರ್ಟ್ ಮಾಡಿದ್ದಾರೆ ಮೋದಿ ಅಂದರೆ, F-16 ಆಪರೇಷನ್ ಸಿಂಧೂರಾದಲ್ಲಿ ಅಮೆರಿಕದ F-16 ಪಾಕಿಸ್ತಾನದಲ್ಲಿ ಹೋಗಿರೋದು ಮಿನಿಮಮ್ 10. ಅಂದರೆ ಮೇಲ್ಗಡೆ ದಾಳಿ ಯುದ್ಧದಲ್ಲಿ ಹೋಗಿರೋದು ಬೇರೆ, 8 ಗ್ರೌಂಡಲ್ಲಿ ನಿಂತಿರೋದನ್ನೇ ಉಡೀಸ್ ಮಾಡಿ ಹಾಕಿದ್ದಾರೆ. ಒಂದು 2-3 ಏರಲ್ಲಿ, ಅಂದರೆ ಈ ಸಮರದ ಸಮಯದಲ್ಲಿ ಹೋಗಿರೋದು. ಸೊ ಇದು ಕಂಪ್ಲೀಟ್ ಆಗಿ ಏಟು ತಿಂದ ಹುಲಿ ರೀತಿಯಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಅಮೆರಿಕ ಕಾಲು ಕೆರ್ಕೊಂಡು ಬರ್ತಾ ಇದೆ. ಇಂಥದ್ದೆಲ್ಲ ದಾರಿ ಹುಡುಕ್ತಾ ಇದೆ. ಅಮೆರಿಕ ಪ್ರೈಡ್ಗೇನೆ ಹೊಡೆತ ಕೊಟ್ಟಿದ್ದಾರೆ. ನಮ್ಮದು ಒಂದು ಗೊತ್ತಿದ್ರೂ ಭಾರತ ಹೊಡೆದು ಹಾಕಿದೆಯಲ್ಲ ಅನ್ನೋ ರೀತಿಯಲ್ಲಿ ಈಗ ಕೆರಳಿ ನಿಂತಿರೋದು. ಮೊನ್ನೆ ಆಸಿಮ್ ಮುನೀರ್ನ ಕರೆಸ್ಕೊಂಡ್ರು ಟ್ರಂಪು.
ಗಾಜಾ ಮತ್ತೊಂದು ಮಗದೊಂದು ಮಿಲಿಟರಿ ಕಳಿಸ್ಕೊಡೋದು, ಶಾಂತಿ ಮಾತುಕತೆ ಅಷ್ಟೇನಾ? ಅದು ಪಾಕಿಸ್ತಾನ ಮತ್ತು ಬಾಂಗ್ಲಾದ ಮೂಲಕ ಹೆಣದಿರುವಂತಹ ಜಾಲದ ಭಾಗ ಅದು. ಆ ವಿಸಿಟ್ಟು ಅನ್ನೌನ್ ಗನ್ ಮ್ಯಾನ್ಗಳು ಹೇಗೂ ಸದ್ದು ಮಾಡ್ತಿರ್ತಾರೆ, ಈಗ ಅವರೇ ಈ ಹದಿಯನ್ನು ಕೊಂದರು ಅಂತ ಗಲಾಟೆ ಎಬ್ಬಿಸೋದು. ಆ ಕಿಡಿ ನಿಧಾನಕ್ಕೆ ಭಾರತದ ಒಳಗಡೆ ಕಮ್ಯುನಲ್ ವೈಲೆನ್ಸ್ ಶುರುವಾಗಬೇಕು, ಹಿಂದೂ ಸಂಘಟನೆಗಳ ವಿರುದ್ಧ ಮುಗಿಬೀಳಬೇಕು. ಈ ರೀತಿ ಎಲ್ಲ ದೀರ್ಘಕಾಲಿಕ ಪ್ಲ್ಯಾನ್ ಇಟ್ಕೊಂಡು ಇಲ್ಲಿ ಮೊನ್ನೆ ಡೆಲ್ಲಿ ಬ್ಲಾಸ್ಟ್ ಆಯಿತು. ಭಾರತದ ಒಳಗಡೆನೇ ಟೆರರಿಸ್ಟ್ಗಳಿದ್ದಾರೆ, ಟೆರರಿಸ್ಟ್ಗಳನ್ನು ಸಲಹುತ್ತಾ ಇದೆ ಭಾರತ. ಇಲ್ಲಿಯವರು ಇಲ್ಲೇ ಅಟ್ಯಾಕ್ ಮಾಡ್ತಿದ್ದಾರೆ, ಇಲ್ಲಿನ ನೀತಿ ಆಡಳಿತದ ವಿರುದ್ಧ ಸಿಡಿದಿದ್ದಾರೆ ಅನ್ನೋ ರೀತಿಯಲ್ಲಿ ಇಮೇಜ್ ಸೃಷ್ಟಿಸೋ ಪ್ಲ್ಯಾನು ಒಂದು ಕಡೆ ನಡೀತಾ ಇದೆ. ಈ ಒಳಗಡೆನೇ ಟ್ರೈನ್ ಅಪ್ ಆಗ್ತಿದ್ದಾರೆ ಟೆರರಿಸ್ಟ್ಗಳು ಅಂತ ಇಲ್ಲಿನ ಲೋಕಲ್ ಮೈಂಡ್ ವಾಶ್ ಮಾಡಿ, ಬ್ರೈನ್ ವಾಶ್ ಮಾಡಿ ಆ ರೀತಿಯದ್ದೊಂದು ಪ್ಲಾನಿಂಗ್ ನಡೀತಿದೆ. ಮತ್ತೊಂದು ಕಡೆ ಎರಡೆರಡು ರಾಷ್ಟ್ರಗಳ ಮೂಲಕ ಗಡಿಯಲ್ಲಿ ಕಿರಿಕ್ ಮಾಡಿ ಮೋದಿ ಕೆರಳಬೇಕು ಆ ರೀತಿಯ ಪ್ರಯತ್ನ ಆಗ್ತಿದೆ. ಒಟ್ಟಿನಲ್ಲಿ ಶಶಿ ತರೂರ್ ನೇತೃತ್ವದ ಕಮಿಟಿ ಕೊಟ್ಟಿರೋ ರಿಪೋರ್ಟು, ಇಂಟೆಲಿಜೆನ್ಸ್ ರಿಪೋರ್ಟು ಎಲ್ಲ ಹೇಳ್ತಿರೋದಿಷ್ಟೇ. ಇದು 1971 ಬಳಿಕದ ಅತಿ ದೊಡ್ಡ ಬೆಳವಣಿಗೆ. ಬಿಗ್ ಆ್ಯಕ್ಷನನ್ನೇ ತಗೊಳ್ಬೇಕಾಗತ್ತೆ. ಆಪರೇಷನ್ ಸಿಂಧೂರ ಟೈಮಲ್ಲಿ ನಾವು ಯಾವ ರೀತಿ ಕೌಂಟರ್ ಕೊಡ್ತೀವಿ ಅಂತ ಊಹಿಸಿರಲಿಲ್ಲ ಜಗತ್ತು. ಆ ರೀತಿ ಕೆಲವು ಗಂಟೆಗಳಲ್ಲಿ ಚಿಟಿಕೆ ಹೊಡೆದಷ್ಟು ಬೇಗ ನಮ್ಮ ಆರ್ಮಿ ಮುಗಿಸ್ತು. ಈಗ ಆರ್ಮಿ ಪ್ರಿಪೇರ್ಡ್ನೆಸ್ ಕಾಣಿಸ್ತಾ ಇದೆ. ಮೋದಿ ದೊಡ್ಡ ನಿರ್ಧಾರವನ್ನು ತಗೊಳ್ಳಬಹುದು, ಹೊಸಕಿ ಹಾಕಬಹುದು, ಅಥವಾ ಮಾಡಿದ್ರೆ ಯಾರು ಊಹಿಸದ ರೀತಿಯಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು. ಇಲ್ಲ ಅಂದರೆ ಅವರ ಆ ನಿರೀಕ್ಷೆ ಆಂಟಿಸಿಪೇಷನಲ್ಲಿ ಕಾಯ್ತಿದ್ದಾರೆ ಭಾರತ ಈಗ ಕೆರಳುತ್ತೆ ಅಂತ. ಹೇಗೆ ಟ್ಯಾರಿಫನ್ನು ತುಂಬ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡಿ ಈಗ ಅಮೆರಿಕ ಮಂಡಿ ಉಳೋ ಥರ ಮಾಡಿದ್ರೋ ಆ ರೀತಿಯಲ್ಲಿ ಅವರ ಆಂಟಿಸಿಪೇಷನ್ಗೆ ಹೊಡೆತ ಕೊಡೋ ರೀತಿ ಈ ಸಿಚುವೇಶನ್ ಮ್ಯಾನೇಜ್ ಮಾಡಬೇಕು. ಒಟ್ಟಿನಲ್ಲಿ ಕಾದಿದೆ. Hitler not moved into Russia. He had won the Second World War. He did one mistake. He did everything, what I mean is from his point of view, he did everything right in completely trumpeting over the entire Europe. One mistake and he did. If Mussolini had not invaded Greece, if the Soviets had not moved into Afghanistan, if Nehru had not neglected the advice of Sardar Patel on Kashmir, and if after the 1970 elections, after the 1970 National Assembly elections in Pakistan, ಅಮೆರಿಕ, ಪಾಕ್, ಬಾಂಗ್ಲಾ, ಪಾಶ್ಚಿಮಾತ್ಯ ರಾಷ್ಟ್ರಗಳ ಈ ಕುತಂತ್ರ, ಸುಮಾರು ರಾಷ್ಟ್ರಗಳು ಸೇರಿಕೊಂಡಿವೆ, ಒಂದೆರಡಲ್ಲ, ಎಲ್ಲರ ಕುತಂತ್ರಕ್ಕೆ ಮರ್ಮಾಘಾತ ಕೊಡ್ತಾರೆ ಮೋದಿ, ಅಮಿತ್ ಶಾ, ಅಜಿತ್ ದೋವಲ್, ಜೈಶಂಕರ್ ಟೀಮ್ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.